ನಾನು ಶೀಲಾ ಸ್ಪೀಕರ್, ಪ್ರೇಮಸ್ ಫ್ಯಾಮಿಲಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆಂಧ್ರ ಸ್ಟೈಲ್ ಒಂದು ಪರ್ಫ್ಯೂಮ್ ಅಂತ ಅದನ್ನ ತೋರಿಸ್ತಿದ್ದೀನಿ. ಅದು ಯಾರು ಟೇಸ್ಟ್ ಮಾಡಿರಲ್ಲ, ಟೇಸ್ಟ್ ಮಾಡಿ ನೋಡಿ, ಬಹಳ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. ಇದು ಸೋರೆಕಾಯಿ, ಕ್ಯಾರೆಟ್ ಬೇಯಿಸಿ ಇಟ್ಕೊಂಡಿದ್ದೀನಿ, ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ, ಈರುಳ್ಳಿ ಸೊಪ್ಪು ಹೆಚ್ಚು ತೊಳೆದು ಇಟ್ಟಿದ್ದೀನಿ, ಸೌತೆಕಾಯಿ, ಡ್ರೈ ಸೌತೆಕಾಯಿ, ದುರ್ಗದ ಸೌತೆಕಾಯಿ ಸಿಗುತ್ತಲ್ಲ ಆ ಥರದ್ದು, ಅದು ಹೆಚ್ಚಿಟ್ಟಿದ್ದೀನಿ, ಬದನೆಕಾಯಿ ಹೆಚ್ಚಿ ಮಗ್ಸಿಟ್ಟಿದ್ದೀನಿ, ಹಸಿಮೆಣಸಿನ್ಕಾಯಿ ಹುರಿದು ಇಟ್ಟಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು. ಫಸ್ಟ್ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೋಬೇಕು. ಮೆಣಸಿನ್ಕಾಯಿ ನುಣ್ಣಗಾಯಿತು, ಅದಕ್ಕೆ ಉಪ್ಪು, ಎಳ್ಳು ಹುರಿದಿರೋದು ಹಾಕೋಬೇಕು, ಮಿಕ್ಸಿ ಮಾಡ್ಕೋಬೇಕು. ಈಗ ಬದನೆಕಾಯಿ ಮಗ್ಸಿರೋದು ಅದನ್ನು ಮಿಕ್ಸಿಗೆ ಹಾಕೋಬೇಕು. ಬದನೆಕಾಯಿ ಆದ್ಮೇಲೆ ಸೋರೆಕಾಯಿ, ಕ್ಯಾರೆಟ್ ಬೇಯಿಸ್ಕೊಂಡಿದೀವಲ್ಲ ಅದನ್ನು ಮಿಕ್ಸಿಗೆ ಹಾಕೋಬೇಕು. ಈಗ ಸೋರೆಕಾಯಿ, ಕ್ಯಾರೆಟ್, ಬದನೆಕಾಯಿ ಮಿಕ್ಸಿಗೆ ಹಾಕೊಂಡಿರೋದು ಹಿಂಗಿರ್ಬೇಕು ನೋಡಿ. ಇಷ್ಟು ನುಣ್ಣಗಾದ್ಮೇಲೆ ಇದಕ್ಕೆ ಈರುಳ್ಳಿ ಸೊಪ್ಪು ಹೆಚ್ಕೊಂಡಿರೋದು ಮಿಕ್ಸ್ ಮಾಡ್ಕೋಬೇಕು. ಸೌತೆಕಾಯಿ ಮಿಕ್ಸ್ ಮಾಡ್ಕೋಬೇಕು. ಸೀಸನ್ ನಲ್ಲಿ ಹಸಿ ಕಡಲೆ ಬರುತ್ತಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ಹಸಿ ಕಡಲೆನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಗೆ ಹುಣಸೆಹಣ್ಣು ರಸ, ನಿಮ್ಗೆ ಹುಳಿಗೆ ಎಷ್ಟು ಬೇಕು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಕರವಾದ ಪರ್ಫ್ಯೂಮ್ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಜೊತೆ ರುಚಿಯಾಗಿರುತ್ತೆ. ಪ್ರೇಮಾಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಜ್ಜೆ ರೊಟ್ಟಿ ಜೊತೆ ಪರ್ಫ್ಯೂಮ್ ರೆಡಿ.